ನಮಸ್ತೆ ಎಲ್ಲರಿಗೂ. ಕಳೆದೊಂದು ವಿಡಿಯೋದಲ್ಲಿ ಕೋಷ್ಟಕ 3ರಲ್ಲಿರುವಂತಹ ಆಕೃತಿ ಶ್ರೇಣಿಗಳ ಬಗ್ಗೆ ತಿಳ್ಕೊಂಡ್ವಿ. ಈ ಒಂದು ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವಾಗಿ ಈ ಆಕೃತಿ ಶ್ರೇಣಿಗಳ ಕುರಿತಾಗಿ ಒಂದಿಷ್ಟು ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಸಂಬಂಧಿತಂತಹ ಕ್ವಶನ್ಗಳನ್ನು ಪೇಜ್ ನಂಬರ್ 9ರಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು ನೋಡಿ, ಕೋಷ್ಟಕ 3ರಲ್ಲಿರುವ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರಾ? ಇದಕ್ಕೆ ಉತ್ತರ ಬರೆಯೋದಕ್ಕೆ ನಾನು ಈ ರೀತಿಯಾಗಿ ಪ್ರಯತ್ನ ಮಾಡಿದ್ದೇನೆ. ಮೊದಲನೇದು, ನಿಯಮಿತ ಬಹುಭುಜಾಕೃತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿ ಹೇಗೆ ಮುಂದುವರಿತಾ ಇದೆ? ಬಾಹುಗಳ ಸಂಖ್ಯೆಯನ್ನು 1 ಹೆಚ್ಚಿಸುವುದರ ಮೂಲಕ ಈ ಶ್ರೇಣಿಯ ಮುಂದಿನ ಬಹುಭುಜಾಕೃತಿ ದೊರೆಯುತ್ತದೆ. ಮೊದಲು ತ್ರಿಭುಜ ಇತ್ತು, ಅಂದರೆ 3 ಬಾಹುಗಳು. ನೆಕ್ಸ್ಟು ಅದಕ್ಕೆ ಒಂದನ್ನು ಸೇರಿಸಿದರೆ 4 ಬಾಹುಗಳು ಏನಾಯಿತು? ಚತುರ್ಭುಜ. ಈ ರೀತಿಯಾಗಿ ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿ ಮುಂದುವರಿಯುತ್ತೆ. ಎರಡನೇದಾಗಿ ಪೂರ್ಣ ನಕ್ಷೆಗಳು ಅಂತ ಬಂತು. ಪೂರ್ಣ ನಕ್ಷೆಯಲ್ಲಿ ನಾವು K2, K3 ಶೃಂಗಗಳನ್ನು ಕೌಂಟ್ ಮಾಡ್ತಾ ಹೋದ್ವಿ. ಅಂದರೆ ಇಲ್ಲಿ ಶೃಂಗಗಳ ಸಂಖ್ಯೆಯನ್ನು 1 ಹೆಚ್ಚಿಸುವುದರಿಂದ ಈ ಶ್ರೇಣಿಯ ಮುಂದಿನ ಆಕೃತಿ ದೊರೆಯುತ್ತದೆ ಅಂತ ಬರೆಯಬಹುದು. ಅದೇ ರೀತಿಯಾಗಿ ಜೋಡಿಸಲಾದ ವರ್ಗಗಳು ಹೆಂಗೆ ಮುಂದುವರೆದಿತ್ತು? ಇಲ್ಲಿ ನೋಡಿ, ಇಲ್ಲಿ 1 ಇಂಟು 1 1 ಚೌಕ, 2 ಇಂಟು 2 4 ಚೌಕ, 3 ಇಂಟು 3 9 ಚೌಕ. ಈ ರೀತಿಯಾಗಿ ಮುಂದುವರಿತಾ ಹೋಯಿತು. ಅದನ್ನು ನಾವು ಬರೆಯೋದಿದ್ರೆ 1 ಇಂಟು 1 2 ಇಂಟು 2 3 ಇಂಟು 3 4 ಇಂಟು 4 ಈ ರೀತಿಯಾಗಿ ವರ್ಗಗಳ ಸಂಖ್ಯೆ ಈ ಶ್ರೇಣಿಯಲ್ಲಿ ಜಾಸ್ತಿ ಆಗುತ್ತದೆ ಅಂತ ಬರೀಬಹುದು. ಅದೇ ರೀತಿಯಾಗಿ ಜೋಡಿಸಲಾದ ತ್ರಿಭುಜಗಳನ್ನು ಹೇಗೆ ಮಾಡ್ಬೋದು? ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಮುಂದಿನ ದೊಡ್ಡ ತ್ರಿಭುಜ ದೊರೆಯುತ್ತದೆ. ಅನುಕ್ರಮ ಬೆಸ ಸಂಖ್ಯೆಗಳು ಹೇಗೆ ಬಂತು? ಇಲ್ಲಿ ಅಡ್ಡಲಾಗಿ ನೋಡೋದಿದ್ರೆ ಇಲ್ಲಿ 1, ಆಮೇಲೆ 3 ತ್ರಿಭುಜಗಳು ಬಂತು. ಅದೇ ರೀತಿಯಾಗಿ 1 3 5, ಇಲ್ಲಿ 1 3 5 7, ಇಲ್ಲಿ ಎಷ್ಟು ಬರಬೇಕಾಯಿತು? 1 3 5 7 9 ಈ ರೀತಿಯಾಗಿ ಮುಂದುವರಿಯುತ್ತೆ ಇದೊಂದು ಶ್ರೇಣಿ. ಅದೇ ರೀತಿಯಾಗಿ ಕೊನೆಯದಾಗಿ ಕೋಚ್ ಹಿಮಚಕ್ಕೆ. ಇಲ್ಲಿ ಮುಂಚೆನೇ ಹೇಳಿದಾಗೆ ಈ ಶ್ರೇಣಿಯಲ್ಲಿ ಪ್ರತಿ ಬಾರಿಯೂ ಕೂಡ ರೇಖಾಖಂಡ ಈ ರೀತಿಯಾಗಿ ಇರೋದು ಈ ಒಂದು ಶಾರ್ಪ್ ಎಂಡನ್ನು ತಗೊಳ್ಳುತ್ತೆ. ಈ ರೀತಿಯಾಗಿ ಮಾಡುವ ಮೂಲಕ ಮುಂದಿನ ಆಕೃತಿ ದೊರೆಯುತ್ತದೆ ಅಂತ ಬರೀಬಹುದು. ಮುಂದಿನ ಒಂದು ಕ್ವಶನ್ನು, ಕೋಷ್ಟಕ 3ರಲ್ಲಿರುವಂತೆ ಈ ಆಕೃತಿಗಳನ್ನು ಬಿಡಿಸಲಿಕ್ಕೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಪೇಜ್ ನಂಬರ್ 9ರಲ್ಲಿ ಇನ್ನೊಂದು ಕಂಡುಹಿಡಿಯಿರಿ ಅಂತ ಇದೆ. ಅದನ್ನು ಒಂದೊಂದಾಗಿ ನೋಡೋಣ. ಮೊದಲನೇದು, ಇಲ್ಲಿ ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆಯನ್ನು ಎಣಿಸಿ ಈ ಸಂಖ್ಯೆ ಯಾವ ಶ್ರೇಣಿಯಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ನಾವು ಆಲ್ರೆಡಿ ನೋಡಿರೋ ಥರ ಇದು ಹೆಂಗೆ ಮುಂದುವರಿಯುತ್ತೆ? 3ರಿಂದ ಪ್ರಾರಂಭವಾಗುತ್ತೆ. ಎಣಿಕೆ ಸಂಖ್ಯೆಗಳು 3ರಿಂದ ಪ್ರಾರಂಭವಾಗಿ 3 4 5 6 ಅಂದರೆ ಇಲ್ಲಿ ನಮಗೆ ಎಣಿಕೆ ಸಂಖ್ಯೆಗಳ ಶ್ರೇಣಿ ಸಿಗುತ್ತೆ. ಆ ಎಣಿಕೆ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭವಾಗುತ್ತದೆ? 3ರಿಂದ. ಎರಡನೇದು ನೋಡಿ, ಪೂರ್ಣ ನಕ್ಷೆಯಲ್ಲಿ ಪ್ರತಿ ಆಕಾರದಲ್ಲಿರುವ ರೇಖೆಗಳ ಸಂಖ್ಯೆಯನ್ನು ಕೌಂಟ್ ಮಾಡಬೇಕು. ನಮಗೆ ಯಾವ ಸಂಖ್ಯಾ ಶ್ರೇಣಿ ಸಿಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋದಿದ್ರೆ ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ 1 ರೇಖಾಖಂಡ ಸಿಗುತ್ತೆ, 3 ಸಿಗುತ್ತೆ, 6 ರೇಖಾಖಂಡ, 10 ರೇಖಾಖಂಡ, ನೆಕ್ಸ್ಟ್ ಬರೋದು 15 ರೇಖಾಖಂಡ. ಅಂದರೆ ಇಲ್ಲಿ ರೇಖಾಖಂಡಗಳನ್ನು ಎಣಿಸಿದಾಗ ನಮಗೆ ತ್ರಿಕೋನೀಯ ಸಂಖ್ಯೆಗಳ ಒಂದು ಶ್ರೇಣಿ ಸಿಗುತ್ತದೆ. ಮೂರನೇ ಕ್ವಶನ್ ನೋಡಿ, ಈ ಜೋಡಿಸಲಾದ ವರ್ಗಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ಚಿಕ್ಕ ವರ್ಗಗಳಿದೆ? ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ ಅಂತ ಕೇಳಿದ್ದಾರೆ. ನಾವು ಆವಾಗಲೇ ನೋಡಿದಾಗ ಇಲ್ಲಿ ಮೊದಲನೇದಾಗಿ 1 ಚಿಕ್ಕ ವರ್ಗ ಸಿಗುತ್ತೆ, 4 ಸಿಗುತ್ತೆ, 9 ಸಿಗುತ್ತೆ, 16 ಚಿಕ್ಕ ಚಿಕ್ಕ ವರ್ಗಗಳು ಸಿಗುತ್ತೆ. ಇದರಿಂದ ನಮಗೆ ಯಾವ ಸಂಖ್ಯಾ ಶ್ರೇಣಿ ಸಿಗುತ್ತೆ? ವರ್ಗ ಸಂಖ್ಯೆಗಳ ಒಂದು ಶ್ರೇಣಿ ಸಿಗುತ್ತೆ. 1 4 9 16 25 ಈ ರೀತಿಯಾಗಿ. ಅದೇ ರೀತಿಯಾಗಿ ಜೋಡಿಸಲಾದ ತ್ರಿಭುಜಗಳಲ್ಲಿ ಪ್ರತಿ ಶ್ರೇಣಿಯಲ್ಲಿ ಎಷ್ಟು ತ್ರಿಭುಜಗಳು ಸಿಗುತ್ತವೆ ಅಂತ ಕೇಳಿದ್ದಾನೆ. ನಾವು ಆವಾಗಲೇ ನೋಡಿದಾಗೆ ಇಲ್ಲಿ ಮೊದಲನೇದಾಗಿ 1 ತ್ರಿಭುಜ ಸಿಗುತ್ತೆ, 4 ತ್ರಿಭುಜ ಸಿಗುತ್ತೆ, 9 ತ್ರಿಭುಜ ಸಿಗುತ್ತೆ, ಆಮೇಲೆ 25, ಆಮೇಲೆ 36. ಇದೂ ಸಹಿತ ನಮಗೆ ಜೋಡಿಸಲಾದ ಒಂದು ತ್ರಿಭುಜಗಳ ಸಂಖ್ಯೆಯನ್ನು ಕೌಂಟ್ ಮಾಡ್ತಾ ಹೋದಾಗ ನಮಗೆ ಯಾವ ಒಂದು ಶ್ರೇಣಿ ಸಿಗುತ್ತೆ? ವರ್ಗ ಸಂಖ್ಯೆಗಳ ಶ್ರೇಣಿ ಸಿಗುತ್ತೆ. ಲಾಸ್ಟ್ ಒಂದು ಕ್ವಶನ್ ನೋಡಿ, ಇಲ್ಲೂ ಕೂಡ ನಾವು ಪ್ರತಿ ಆಕೃತಿಗಳಲ್ಲಿ ರೇಖಾಖಂಡಗಳನ್ನು ಕೌಂಟ್ ಮಾಡ್ತಾ ಹೋಗೋಣ. ಇಲ್ಲಿ ಯಾವ ಶ್ರೇಣಿ ಸಿಗುತ್ತೆ ಅಂತ ಕೇಳಿದ್ದಾರೆ.
ಇಲ್ಲಿ ನೋಡೋದಾದರೆ ನಾನು ಆವಾಗಲೇ ಹೇಳಿದೆ, ಇಲ್ಲಿ ಫಸ್ಟು 3 ರೇಖಾಖಂಡ ಸಿಗುತ್ತೆ, ನೆಕ್ಸ್ಟು 12 ಸಿಗುತ್ತೆ. ಅಂದರೆ 3ಕ್ಕೆ 4 ಗುಣಿಸಿದ್ರೆ 12. ನೆಕ್ಸ್ಟ್ ಎಷ್ಟು ರೇಖಾಖಂಡ ಸಿಗುತ್ತೆ? 12 4 48. ನೆಕ್ಸ್ಟ್ ಎಷ್ಟು ರೇಖಾಖಂಡ ಸಿಗುತ್ತೆ? 48 4 192. ಈ ಒಂದು ರೇಖಾಖಂಡವನ್ನು ಗುಣಿಸ್ಬೇಕು ಅಂದರೆ ನಾವು 192 × 4 ಮಾಡಿದಾಗ ಇದರ ಒಂದು ರೇಖಾಖಂಡಗಳ ಉತ್ತರ ಸಿಗುತ್ತೆ. ಈ ರೀತಿಯಾಗಿ ಕೋಚಿಮಚ್ಚಕ್ಕೆ ಆಕೃತಿಗಳ ಶ್ರೇಣಿ ಮುಂದುವರಿಯುತ್ತೆ. ಈ ರೀತಿಯಾಗಿ ನಾನು 6ನೇ ಕ್ಲಾಸ್ ಗಣಿತದ ಅಧ್ಯಾಯ 1 ಪೂರ್ಣ ಮಾಡಲಿಕ್ಕೆ ಪ್ರಯತ್ನ ನಿಮಗೆ ಏನಾದರೂ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ.